ಜಿ ಕನ್ನಡ ವಾಹಿನಿ ತನ್ನದೇ ಪ್ರೊಡಕ್ಷನ್ನಿಂದ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದೆ. ಈಗಷ್ಟೇ ಪ್ರಾರಂಭವಾಗಿರುವ ಹೊಸ ರಿಯಾಲಿಟಿ ಶೋ ಮೂಲಕವೇ ನಾಯಕಿಯನ್ನು ಆಯ್ಕೆ ಮಾಡಿಕೊಳ್ಳಲಿದೆ. ಹೌದು, ಮಹಾನಟಿ ಎಂಬ ಹೊಸ ರಿಯಾಲಿಟಿ ಶೋ ಜಿ ಕನ್ನಡದಲ್ಲಿ ಪ್ರಾರಂಭವಾಗಿದೆ. ಇದರಲ್ಲಿ ಗೆಲ್ಲುವ ನಾಯಕಿಗೆ ಹೊಸ ಸಿನಿಮಾದಲ್ಲಿ ನಟಿಸುವ ಅವಕಾಶವೂ ಇದಾಗಲೇ ಸಜ್ಜಾಗಿದೆ. ಕಳೆದ ಶನಿವಾರ ಹಾಗೂ ಭಾನುವಾರ ನಡೆದ ಮೆಗಾ ಆಡಿಷನ್ನಲ್ಲಿ ಸ್ಪರ್ಧಿಗಳನ್ನು ಆರಿಸಿಕೊಳ್ಳಲಾಗಿದೆ. ಹೊಸ ರಿಯಾಲಿಟಿ ಶೋ ಶುರುವಾಗುತ್ತಿದ್ದಂತೆಯೇ ಈಗ ಮತ್ತೊಂದು ಕಾರ್ಯಕ್ರಮದ ಪ್ರೋಮೋ ರಿಲೀಸ್ ಆಗಿದೆ. ಜಿ ಕನ್ನಡ ವಾಹಿನಿ ಇದಾಗಲೇ ಕಾಮಿಡಿ ಕಿಲಾಡಿಗಳು ಎಂಬ ರಿಯಾಲಿಟಿ ಶೋನ ಕಳೆದ ಕೆಲ ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಇದರಿಂದ ಹಲವು ಪ್ರತಿಭೆಗಳು ಬೆಳಕಿಗೆ ಬಂದಿದೆ. ಜಿ ಕನ್ನಡ ವೀಕ್ಷಕರಿಗೂ ಕಾಮಿಡಿ ಕಿಲಾಡಿಗಳು ಶೋ ಎಂದರೆ ಅಚ್ಚುಮೆಚ್ಚು. ಇದೀಗ ಶೋನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ವಾಹಿನಿ ಮಾಡಿದೆ. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಆರಂಭಿಸುವುದಾಗಿ ವಾಹಿನಿ ಪ್ರೋಮೋ ರಿಲೀಸ್ ಮಾಡಿದೆ. ಇದನ್ನು ನೋಡಿದ ವೀಕ್ಷಕರ ಕುತೂಹಲ ಡಬಲ್ ಆಗಿದೆ. ಅದರಲ್ಲೂ ಈ ರಿಯಾಲಿಟಿ ಶೋನಲ್ಲಿ ಮತ್ತೊಂದು ಸ್ಪೆಷಲ್ ವಿಚಾರವಿದೆ. ಅದೇನೆಂದ್ರೆ ನಮ್ಮ ಸ್ಯಾಂಡಲ್ವುಡ್ನ ಟಾಪ್ ನಾಯಕ ನಟರು ಈ ರಿಯಾಲಿಟಿ ಶೋನ ಜಡ್ಜ್ಗಳಾಗಿ ಬರುತ್ತಿದ್ದಾರೆ. 3 ವಜ್ರಗಳ ಜೊತೆಗೆ ಶೋ ಮಾಡುವ ಆಸೆ ನಮಗೂ ಇದೆ. ಆದರೆ ಎಂದೂ ಅರ್ಧಕ್ಕೆ ಏನು ಹೇಳದ ಜಿ ಕನ್ನಡ ವಾಹಿನಿ ಮೊಟ್ಟ ಮೊದಲ ಬಾರಿಗೆ ರಾಕಿಂಗ್ ಸ್ಟಾರ್ ಯಶ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿ ಸ್ಟಾರ್ ಮೂವರನ್ನು ಒಟ್ಟಿಗೆ ಕಾಣಿಸಿಕೊಳ್ಳುವಂತಹ ರಿಯಾಲಿಟಿ ಶೋ ಪ್ರಾರಂಭಿಸಲು ಮುಂದಾಗಿದೆ. ಈ ಪ್ರೋಮೋವನ್ನ ನೋಡಿದವರು ಶಾಕ್ ಆಗಿದ್ದಾರೆ. ಅದನ್ನು ನೋಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇದು ಸಾಧ್ಯವೇ ಎಂದು ಮೂಗಿನ ಮೇಲೆ ಬೆರಳನ್ನು ಕೂಡ ಇಟ್ಟುಕೊಂಡಿದ್ದಾರೆ.